ನನಗೊಂದು ಸಮಸ್ಯೆ ಏನಾಯ್ತು ಇವತ್ತಂದ್ರೆ, ಅವರು ಅಪ್ಪವ್ರು ಹೇಳಿದ್ರು ದಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ. ಅದಕ್ಕೆ ಅವ್ರು ಏನು ಹೇಳಿ ಬಂದರು ಅಂದ್ರೆ, ಕೊಪ್ಪಳ ಅಜ್ಜವರಿಗೆ ನಾವು ಸಮಯ ದಾನ ಮಾಡುತ್ತೇವೆ ಅಂತ ಹೇಳಿ ಕುಂತ್ರು ಅವರು. ಅಂದ್ರೆ ಸಮಯ ದಾನ ಮಾಡಿದವ್ರಿಗೆ ಪುಣ್ಯ ಬಂತು, ತೊಗೊಂಡವ್ರಿಗೆ ನಮಗೇನಾಕೈತೆ ಅಂತ ಚಿಂತೆ ನಮಗಷ್ಟೆ. ನಮ್ಮ ಕೃಷ್ಣಾನಂದಪ್ಪ ಅವ್ರು ಹೇಳಿದ್ರು ದಾನ ಮಾಡಬೇಕು, ಪುಣ್ಯ ಬರ್ತದೆ. ಎಷ್ಟು ಜನ ಭೂಮಿಯ ಮೇಲೆ ದಾನ ಎಷ್ಟು ದೊಡ್ಡ ಕೆಲಸ ಅಂದ್ರೆ, ಈಗ ನೀವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ನಾವು. ಈಗ ನೀವು ನೋಡಿ, ಒಂದು ಪತ್ರ ಇರ್ತದೆ, ಪತ್ರ ದಂಡ ಕಟ್ತೀವಿ, ಅದ್ರ ದಾನ ಮಾಡಕ್ಕೆ ಹಿಂದೆ ಮುಂದೆ ಮಾಡ್ತೀವಿ. ನೀವೊಂದು ಪತ್ರ ಬರೀತೀರಿ, ಪತ್ರ ಬರೆದು ನಿಮ್ಮ ಊರ ಮುಂದೆ ಒಂದು ಪೋಸ್ಟ್ ಬಾಕ್ಸ್ ಇರ್ತೈತಿ, ಇನ್ನೊಂದು ವೇಸ್ಟ್ ಬಾಕ್ಸು ಇರ್ತೈತಿ. ವೇಸ್ಟ್ ಬಾಕ್ಸ್ ಅಂದ್ರೆ ಡಸ್ಟ್ಬಿನ್ ಇರ್ತೈತಿ. ನೀವು ಬರೆದ ಪತ್ರ ವೇಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತೋ, ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತೋ? ವೇಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟೋದಿಲ್ಲ, ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತದು. ಹಂಗೆ ನಿಮ್ಮಲ್ಲಿರುವ ಸಂಪತ್ತು ದಂಡ ಕೊಟ್ರೆ ಅದು ವೇಸ್ಟ್ ಬಾಕ್ಸಿಗೆ ಕೊಟ್ಟಂಗೆ ಹಾಕದಂಗೆ ನೀವು ಬರೆದ ಪತ್ರ. ಮತ್ತು ದಾಸೋಹದಂಥ ಕೆಲಸಕ್ಕೆ ಕೊಟ್ರಿ ಅಂದರೆ ನೀವು ಬರೆದ ಪತ್ರ ಅದು ಪೋಸ್ಟ್ ಬಾಕ್ಸಿಗೆ ಹಾಕಿದಂಗೆ ಹೋಗಿ ಭಗವಂತನಿಗೆ ಮುಟ್ತೈತೆ. ಪುಣ್ಯದ ಕೆಲಸ ಮಾಡಬೇಕು, ಆದರೂ ಮನಸ್ಸಾಗೋದಿಲ್ಲ ಒಮ್ಮೊಮ್ಮೆ. ಏನಾಗ್ತದೆ, ನಮ್ಮ ಪುಣ್ಯದ ಕೆಲಸ ಹೆಂಗಿರ್ತಾವಂದ್ರೆ ಭಾಳ ಇನ್ಸ್ಟಿಂಕ್ಟ್ ಇರ್ತಾವೆ. ಅಂದ್ರೆ ಸಟ್ನ ದೊರಿಬೇಕು ನಮಗೆ, ಭಾಳ ಲೇಟ್ ಆದ್ರೆ ನಡೆಯೋದಿಲ್ಲ ನಮಗೆ. ಭಾಳ ಲೇಟ್ ಆಗಂಗಿಲ್ಲ, ಉದ್ರಿ ನಡೆಯಂಗಿಲ್ಲ ನಮಗೆ. ಒಬ್ಬ ಅವ ಕೆಟ್ಟ ಓಡಾಳಿದ ಮನುಷ್ಯ, ಅವನಿಗೆ ಮನ್ಯಾಗ ಮಕ್ಕಳಿಗೆ ಬೇಸರ, ಹೆಣ್ಮಕ್ಳಿಗೆ ಬೇಸರ, ಅದು ಬರೇ ಊರಾಗ ಚುಟ್ಟ ಸೇದ್ಕೊಂತ ಬಸ್ ಸ್ಟ್ಯಾಂಡ್ ಮುಂದೆ ಕುಂದ್ರವ. ಅದಕ್ಕೆ ಮನ್ಯಾಗ ಇದನ್ನು ನೋಡಿ ಯಾರೂ ರೊಕ್ಕ ಕೊಡಲಿಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ಏನಾರ ಮಾಡ್ತಿದ್ದ, ಅವ್ರ ಕಿಶಾದಂದು ಇವ್ರ ಕಿಶಾದಂದು ಮನ್ಯಾಗ ಹೆಣ್ಮಕ್ಳು ಅಡಕಲ್ ಗಡಿಗೆ ಅಂದು ಏನಾರ ಮಾಡಿ ತೊಗೊಂಬರ್ತಿದ್ದ. ಒಂದು ದಿವ್ಸ ಎಲ್ಲಿ ಸಿಗಲಿಲ್ಲ, ಬಂದು ಬಸ್ ಸ್ಟ್ಯಾಂಡ್ ಮುಂದೆ ಕುಂತಿದ್ನಲ್ಲ, ಅದು ಮಾರುತಿ ಗುಡಿ ಇತ್ತಲ್ಲಿ, ಜನ ಭಾಳ ಮಂದಿ ಹೋಗ್ತಿದ್ರು. ಒಂದು ದಿವ್ಸ ಅವನಿಗೆ ಯಾರು ರೊಕ್ಕ ಕೊಡಲಿಲ್ಲ, ರೊಕ್ಕ ಸಿಗಲಿಲ್ಲ. ಏನು ಮಾಡ್ಬೇಕು, ಚುಟ್ಟ ಸೇದಕ್ಕಂತೂ ರೊಕ್ಕ ಬೇಕು ಅವನಿಗೆ. ಎಲ್ಲರೂ ಮಾರುತಿ ಗುಡಿಗೆ ಹೋಗ್ತಿದ್ರಲ್ಲ, ಇವ ಅಂದ, ನೋಡೋಣ ನಾನಂತೂ ಒಮ್ಮೆ ಗುಡಿಗೆ ಹೋಗಿಲ್ಲ, ಇಷ್ಟು ಮಂದಿ ಹೋಗ್ತಾರಲ್ಲ, ಏನಾರ ಶಕ್ತಿ ಇದ್ರೆ ಪರೀಕ್ಷೆ ಮಾಡಿಬಿಡೋಣ ಇವತ್ತು. ಹೋಗಿ ಮಾರುತಿಗೆ ನಮಸ್ಕಾರ ಮಾಡಿ ನೋಡಿ, ಇಷ್ಟು ಜನ ದಿವಸ ನಿನ್ನ ಗುಡಿಗೆ ಬರ್ತಾರೆ. ಮತ್ತು ಅಕಸ್ಮಾತ್ ನಿನ್ನಲ್ಲಿ ಶಕ್ತಿ ಇದ್ರೆ ನಮಗಿವತ್ತು 100 ರೂಪಾಯಿ ಸಿಗ್ಬೇಕಂತ. ಮತ್ತು ನಮ್ಮದೇನು ಉದ್ರಿ ಭಕ್ತಿ ಅಲ್ಲ, ಅಕಸ್ಮಾತ್ 100 ರೂಪಾಯಿ ಸಿಕ್ತು ಅಂದ್ರೆ ನಿನಗೆ 50 ರೂಪಾಯಿ ಬಂದು ನಿನ್ನ ಹುಂಡ್ಯಾಗ ಹಾಕ್ತೀವಿ ನಾವು. ಇಷ್ಟು ಹೇಳಿ ಬೇಡ್ಕೊಂಡು ಹಿಂಗೆ ಒಂದು 20-30 ಹೆಜ್ಜೆ ಬಂದಿದ್ದಿಲ್ಲ, ಒಂದು ನೋಟ್ ಬಿದ್ದಿತ್ತು. ಅವ ಅಂದ, ಅದಕ್ಕೆ ಇಷ್ಟು ಮಂದಿ ಬರ್ತಾರೆ ನಿನ್ನ ಗುಡಿಗೆ ಅಂದವ. ಹಿಂಗೆ ನೋಡ್ದ, ಬಾಗಿ ತಕ್ಕೊಂಡು ನೋಡ್ತಾನ 50 ರೂಪಾಯಿ ನೋಟ್. ಅವಾಗ ಅವ ಅಂದ, ಭಾಳ ಶಾಣೆ ಅದಿ ನೀನು, ನನಗೆ ಫಲ ಕೊಡೋದು ಕೊಟ್ಟು ಮತ್ತು ನಿಂದ 50 ರೂಪಾಯಿ ಮುರ್ಕೊಂಡ ಕೊಟ್ಟಿ ನೀನಂದವ ದೇವ್ರಿಗೆ. ನಮ್ಮ ಭಕ್ತಿಗೂ ನಮ್ಮ ಪುಣ್ಯದ ಕೆಲಸಕ್ಕೂ, ದೊಡ್ಡವರು ಮಾಡಿದ ದೊಡ್ಡ ಕೆಲಸಕ್ಕೂ ಪುಣ್ಯದ ಕೆಲಸಕ್ಕೂ ಭಾಳ ವ್ಯತ್ಯಾಸ ಐತಿ. ಚನ್ನವೀರ ಶರಣರು ಇವತ್ತಿಷ್ಟು ದೊಡ್ಡವರಾದರು, ಅವರನ್ನು ಲಕ್ಷ ಜನ ಅವ್ರು ಮಾತಾಡಲಿಲ್ಲ, ಆದರೂ ಅವ್ರ ದರ್ಶನಕ್ಕೆ, ಅವ್ರ ಗದ್ದಿಗೆ ದರ್ಶನಕ್ಕೆ, ಅವ್ರ ಜಾತ್ರೆಗೆ ಬರ್ತಾರಲ್ಲ, ಅವ್ರು ಸುಮ್ಮನೆ ಆದ್ರೇನು. ನಮ್ಮಲ್ಲೊಬ್ಬ ಭೀಮಪ್ಪಜ್ಜ ಅಂತಿದ್ದ, ಭೀಮಪ್ಪಜ್ಜ. ಅವ ಮರಿಶಾಂತವೀರ ಸ್ವಾಮಿಗಳು ಡಮ್ಮಿನ ಗಾಡಿ ಹೊಡಿತಿದ್ದ, ಡಮ್ಮಿನ ಗಾಡಿ. ದೊಡ್ಡ ಶರಣರು ಮರಿಶಾಂತವೀರಪ್ಪವ್ರು ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೆಲ್ಲಿ ಹೋಗ್ತಿದ್ರಂತ. ಆದ್ರೆ ಅಜ್ಜರು ಗಾಡಿ ಒಳಗೆ ಕೂಡ್ತಿದ್ದಿಲ್ಲ, ಮುಂದೆ ಕೂಡ್ತಿದ್ರಂತವ್ರು. ಅವಾಗ ಕಾರ್ ಇರಲಿಲ್ಲ, ಡಮ್ಮಿನ ಗಾಡಿ ಹೊಡ್ಕೊಂತ ಹೊಂಟಿದ್ರಂತ. ಒಂದು ಎತ್ತಿಗೆ ಏನೋ ಕಾಲು ನೋವು ಬಂದು ಭಾಳ ಕುಂಟಕತ್ತದು, ಅದು ಏನು ಬಳಗ ಹಾಕ್ಕೊಂತಾರಲ್ಲ, ಹಂಗೆ ಹಾಕ್ಕೊಂಡು ಒಂದು ಎತ್ತು ಜಾರ್ಕೊಂತಂತ. ಚನ್ನವೀರ ಶರಣರು ಜಿಗುದು ಒಂದು ಕಡೆ ಎತ್ತ, ಇನ್ನೊಂದು ಕಡೆ ತಮ್ಮ ಹೆಗಲು ಕೊಟ್ಟು ಮರಿಶಾಂತವೀರ ಸ್ವಾಮಿಗಳು ಡಮ್ಮಿನ ಗಾಡಿ ಎತ್ತದ್ರಂತ. ಅಜ್ಜರಿಗೆ ಗೊತ್ತಾಗಿದ್ದಿಲ್ಲಂತ. ಇಡೀ 4-5 ಕಿಲೋಮೀಟರ್ ಡಮ್ಮಿನ ಗಾಡಿ ಕೊಳ್ಳ ಕೊಟ್ಟು ಹೆಗಲು ಕೊಟ್ಟು ಎಳ್ಕೊಂಡು ಹೋದ್ರು, ಗುರುಗಳಿಗೆ ಗೊತ್ತಾಗ್ಲಾರ್ದಂಗೆ ಸೇವಾ ಮಾಡಿದ್ರು. ನಾವೊಂದು ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ, ನಮ್ಮ ಹೆಸರು ಬರೆಸಿರ್ತೀವಿ, ಬೆಳಕ ಬೀಳೋದಿಲ್ಲ ಮಠದಾಗ.
ಒಂದು ಫ್ಯಾನ್ಗೇನು ಕೊಟ್ಟಿದ್ವಿ ಅಂದ್ರೆ ಅಕಸ್ಮಾತ್ ಬ್ಯಾಸಿಗೆ ದಿವ್ಸಕ್ಕೆ ಸ್ವಾಮಿಗಳು ಫ್ಯಾನ್ ಹಚ್ಕೊಂಡು ಮಕ್ಕೊಂಡಿದ್ರೆ ಬೀಗರಿ ಕರ್ಕೊಂಬಂದ್ರಂದ್ರೆ ಆರಿಸ್ರಿ ಅದನ್ನ ಅಪ್ಪುಗಳನ್ನ. ಯಾಕೆ ಇಲ್ಲ ನಮ್ಮ ಹೆಸರು ಕಾಣುವಲ್ದು, ನೀವು ಆಫ್ ಮಾಡಿದ್ರೆ ತೋರಿಸಿ ಹೋಗ್ತೀವಿ ಆಮೇಲೆ ಹಚ್ಕೊಳ್ಳುವಂತನ್ನೋ ಭಕ್ತರು ನಾವು. ಚನ್ನವೀರ ಶರಣರಿ ಅದಕ್ಕೆ ದೊಡ್ಡವರಾದರು. ಅವರು ಸೇವಾ ದೊಡ್ಡದು ಮಾಡುತ್ತು, ಅವ್ರ ಕರ್ಮ ದೊಡ್ಡದು ಮಾಡುತ್ತು. ಅದಕ್ಕೆ ಮನುಷ್ಯ ದೊಡ್ಡವ ಆಗಬೇಕಾದ್ರೆ ದೊಡ್ಡ ಕೆಲಸ ಮಾಡೋದು, ಚಲೋ ದೊಡ್ಡ ವಿಚಾರ ಮಾಡೋದು, ದೊಡ್ಡ ಕೆಲಸ ಮಾಡೋದ್ರಿಂದ ಮನುಷ್ಯ ದೊಡ್ಡವನಾಗ್ತಾನಷ್ಟೆ. ಅದಕ್ಕೆ ಇವತ್ತಿನ ಪುಣ್ಯ ಸ್ಮರಣೋತ್ಸವದ ಈ ಯಾತ್ರೆ ನಮಗೇನು ತಿಳಿಸಿಕೊಡುತ್ತದೆ ಅಂದರೆ, ಎಲ್ಲ ಅಪ್ಪ ಅವ್ರು ಹೇಳಿದ್ದು ಮನುಷ್ಯ ಪುಣ್ಯದ ಕೆಲಸ ಮಾಡಬೇಕು. ಪುಣ್ಯ ಸುಖ ಕೊಡ್ತೈತಿ, ಪುಣ್ಯದ ಕೆಲಸ ಮಾಡಬೇಕು. ಈಗ ನೋಡಿ, ಮನುಷ್ಯನಿಗೆ ಸಾವು ಬರ್ತದೆ. ಸಾವಿಗೆ ಯಾಕೆ ಭಯ ಪಡ್ತಾನೆ ಮನುಷ್ಯ ಹೇಳಿ? ಸಾವಂದ್ರೆ ಮನುಷ್ಯ ಅತ್ಯಂತವಾಗಿ ಭಯಭೀತನಾಗುವುದು ಸಾವಿಗೆ. ಸಾವಂದ್ರೆ ಯಾಕೆ ಭಯ ಪಡ್ತಾನೆ ಮನುಷ್ಯ ಹೇಳಿ? ಈಗ ನೋಡಿ, ಮನುಷ್ಯನ ಸಾವು ಎಂದೋ ಒಂದು ದಿವಸ ಇಲ್ಲ. ನಾವು ಎಂದು ಹುಟ್ಟಿವಿ, ಹುಟ್ಟಿದ ಕ್ಷಣಕ್ಕೆ ನಮ್ಮ ಸಾವು ಪ್ರಾರಂಭ ಆಗೈತಿ. ಡೇಟ್ ಆಫ್ ಬರ್ತ್ಕಿನ್ನ ಡೇಟ್ ಆಫ್ ಡೆತ್ ಮೊದಲ ಬರೆದ ಕಳಿಸ್ಯಾನ ದೇವ್ರು, ನಾವೆಂದು ಸಾಯಬೇಕು ಅನ್ನೋದನ್ನು. ಜೀವನ ಅಂತ ನಾವು ಯಾವುದು ಕರಿತೀವಲ್ಲ, ಅದೊಂದು ಸ್ಲೋ ಡೆತ್. ದಿವಸ ಸಾವಿನ ಕಡೆ ಮುಖ ಮಾಡಕತ್ತಾನ ಮನುಷ್ಯ. ಈಗ ಹುಟ್ಟು ಅಂದ್ರೆ ಸಂತೋಷ ಪಡ್ತೀವಿ, ಸಾವು ಅಂದ್ರೆ ಭಯ ಪಡ್ತಾನ ಮನುಷ್ಯ. ಯಾಕೆ ಭಯ ಪಡ್ತಾನ? ಸಾವಿಗೆ ಯಾಕೆ ಹೆದರ್ತಾನ ಮನುಷ್ಯ? ಈಗ ಯಾರೋ ಒಬ್ಬರು ಹುಟ್ಟಿದ ಸುದ್ದಿ ತೊಗೊಂಡು ಬಂದರು ಅಂದ್ರೆ ಪೇಡ ಕೊಟ್ಟು ಮೂವ್ ಮಿಟಾಕರು ಅಂತೀವಿ ನಾವು, ಹೌದಲ್ಲ? ಬಾಯಾಗ ಸಕ್ಕರೆ ಹಾಕ್ರಿ ಅಂತೀವಿ. ಯಾರೋ ಒಬ್ರು ಸತ್ತು ಸುದ್ದಿ ತೊಗೊಂಡ್ಬಂದ್ರೆ ಮೂವ್ ಮಿಟಾಕರು ಅಂತ ಸಕ್ಕರೆ ಹಾಕ್ತೀವೇನು ಬಾಯಾಗ? ಇಲ್ಲ. ಮನುಷ್ಯನಿಗೆ ಸಾವು ಯಾಕೆ ಭಯ ಪಡಿಸ್ತೈತಿ ಅಂದ್ರೆ, ಮನುಷ್ಯ ನಾವೇನು ತಿಳ್ಕೊಂಡಿವಿ, ನಮ್ಮಪ್ಪ ತೀರ್ಕೊಂಡಲ್ರಿ ಭಯ ಆಗ್ತೈತಿ, ನನ್ನ ಮಗ ತೀರ್ಕೊಂಡಿದ್ದಕ್ಕೆ ಭಯ ಆಗ್ತೈತ್ರಿ. ಅಲ್ಲ, ಮಗ ಸತ್ತಿದ್ದಕ್ಕೆ ದುಃಖ ಆಗ್ತಿದ್ರ, ಓಣಿಯೊಳಗೆ ಎಷ್ಟು ಮಕ್ಕಳು ಸತ್ತಿದ್ವಲ್ಲ ಅವಾಗ ಯಾಕೆ ದುಃಖ ಆಗಲಿಲ್ಲ ಮನುಷ್ಯನಿಗೆ? ತಂದೆ ತೀರ್ಕೊಂಡಿದ್ದಕ್ಕೆ ದುಃಖ ಆಗ್ತಿದ್ರ, ಭಯ ಆಗ್ತಿದ್ರ, ಎಷ್ಟು ಜನರು ತಂದೆ ತಾಯಿ ತೀರ್ಕೊಂಡ್ರಲ್ಲ ಅವಾಗ ಯಾಕೆ ಆಗಿಲ್ಲ? ಮನುಷ್ಯನಿಗೆ ಸಾವು ಯಾಕೆ ಭಯ ದುಃಖ ತರ್ತೈತಿ ಅಂದ್ರೆ, ತಂದೆ ತೀರ್ಕೊಂಡಿದ್ದಕ್ಕಲ್ಲ, ಮಗ ತೀರ್ಕೊಂಡಿದ್ದಕ್ಕಲ್ಲ, ನನ್ನ ತಂದೆ ತೀರ್ಕೊಂತಾನ, ನನ್ನ ಮಗ ನಂದು ಅನ್ನೋದು ಸಾಯ್ತೈತಲ್ಲ, ಅದಕ್ಕೂ ದುಃಖ ಆಗ್ತೈತಿ ಮನುಷ್ಯನಿಗೆ. ನಂದು ಅನ್ನೋದು ಸಾಯ್ತೈತಲ್ಲ. ಸಾವಿಗೆ ಯಾಕೆ ಭಯ ಪಡ್ತಾನಂದ್ರೆ, ಸಾವು ನಂದು ಅನ್ನೋದೇನೈತಿ ಎಲ್ಲವನ್ನು ಕಸ್ಕೊಂಡು ಹೋಗ್ತೈತಿ. ನಂದು ತಾಯಿ, ನಂದು ಮಗ, ನಂದು ಗಂಡ, ನಂದು ಹೆಂಡತಿ, ನಂದು ಹೊಲ, ನಂದು ಮನಿ, ನಂದು ಸಂಪತ್ತು, ನಂದು ಅಧಿಕಾರ. ಸಾವಿಗೆ ಯಾಕೆ ಭಯ ಪಡ್ತಾನ ಮನುಷ್ಯ ಅಂದ್ರೆ, ಸಾವು ನಾನು ಯಾವುದನ್ನು ನಂದು ಅಂತ ನಾನು ಅನ್ಕೊಂಡಿನಲ್ಲ, ನಂದು ಅನ್ನೋದನ್ನೆಲ್ಲವನ್ನು ಕಸ್ಕೊಂಡು ಹೋಗ್ತೈತಿ ಸಾವು. ಆದ್ರೆ ಒಂದು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದು ಸಾವಿನಿಂದ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ನೀನು ಮಾಡಿದ ಪುಣ್ಯ ಏನಿದೆ, ಪುಣ್ಯ ಮಾತ್ರ ಸಾವಿನಿಂದ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪುಣ್ಯ ಮಾಡು, ಪುಣ್ಯ ಮಾಡಿದವರು ಸ್ಮರಣೆ ಮಾಡು ಅಂತ ಹೇಳಿದ್ದವರು. ಅದಕ್ಕೆ ಅಂಥ ಮಹಾತ್ಮರ ಪುಣ್ಯ ಸ್ಮರಣೋತ್ಸವ. ಆ ಪುಣ್ಯ ಸ್ಮರಣೋತ್ಸವದ ನೆನಪಿಗಾಗಿ ಪೂಜ್ಯ ಶಿವಶಾಂತವೀರ ಶರಣರ ಮಾರ್ಗದರ್ಶನದಲ್ಲಿ ಇಲ್ಲೆಷ್ಟೆಲ್ಲ ಸಮಾಜ ಸೇವಾ ಕೆಲಸಗಳು ನಡೀತಾ ಇದ್ದಾವೆ. ಈ ಪುಣ್ಯದ ಕೆಲಸಗಳು ಸದಾ ನಡೀಲಿ ಅಂತ ಹಾರೈಸಿ ತಮಗೆಲ್ಲ ವಂದಿಸಿ ನಮ್ಮ ಮಾತುಗಳನ್ನು